ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಕೆಟ್ಟ ಬುದ್ಧಿ ಇರೋರ್ಗೆ ಕೆಟ್ಟ ಆಲೋಚನೆ ಬರೋದು ಅನ್ಸತ್ತೆ. ಪಾಪ ನನ್ ಕಂದ ಸ್ಪಂದನ ಪೇರೆಂಟ್ ಟೀಚರ್ ಮೀಟಿಂಗ್ಗೆ ನಾನ್ ಬರ್ತೀನಿ ಅಂತ ಕಾಯ್ತಾ ಇರ್ತಾಳೆ. ಈಗ ನಾನ್ ಹೋಗಲ್ಲ ಅಂತ ಗೊತ್ತಾದ್ರೆ ಪಾಪ ಮಗು ಎಷ್ಟು ನೊಂದ್ಕೊಳ್ಳುತ್ತೋ ಏನೋ. ವಿಕ್ಕಿ ಫೋನಲ್ಲಿ ಮಾತಾಡಿದನ್ನೆಲ್ಲ ಏನಾದ್ರೂ ಕೇಳಿಸ್ಕೊಂಡು ಅವನೇನಾದ್ರೂ ಮೀಟಿಂಗ್ ಹೋಗಿರ್ತಾನ? ಫೋನ್ ಮಾಡಿ ಕೇಳ್ಬಿಡ್ತೀನಿ. ಅಯ್ಯೋ ದೇವ ನಾರಾಯಣ, ಯಾಕಪ್ಪ ಇಂಥ ಪರೀಕ್ಷೆ? ಮೊದ್ಲೇ ನನ್ ಕಂದ ಇಷ್ಟು ನೋವಲ್ಲಿದೆ, ಈಗ ಈ ತರ ಆಗ್ಬಿಟ್ರೆ ನನ್ ಮಗು ಏನ್ ಮಾಡತ್ತೋ ಏನೋ, ಎಷ್ಟು ಬೇಜಾರು ಮಾಡ್ಕೊಳತ್ತೋ ಏನೋ. ಏನಮ್ಮ ಸ್ಪಂದನ, ಒಬ್ಳೆ ಬಂದಿದ್ಯಾ? ನಿಮ್ ಪೇರೆಂಟ್ಸ್ ಬಂದಿಲ್ವಾ? ಯಾಕಮ್ಮ ಕಣ್ಣೀರು? ಇವತ್ತು ಬರಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಂದಿನ ಕರ್ಸೋದಾಯ್ತು. ಪೇರೆಂಟ್ಸ್ ಮೀಟಿಂಗ್ಗೆ ನಮ್ಮ ಅಪ್ಪ ಅಮ್ಮ ಬರ್ತಿಲ್ವಲ್ಲ ಅನ್ನೋ ಭಯ ಕಳ್ತಿಲ್ಲ ಸರ್. ನಾನು ಅವ್ರಿನ್ ಯಾವತ್ತೂ ಬರಲ್ಲ ಅನ್ನೋ ದುಃಖ ಕಳ್ತಾ ಇದ್ದೀನಿ. ಅಂದ್ರೆ ಏನಮ್ಮ ಹೇಳ್ತಿದ್ಯಾ ನೀನು? ನಿಜಾನೇ ಹೇಳ್ತಿದ್ದೀನಿ ಸರ್. ಪೇರೆಂಟ್ಸ್ ಮೀಟಿಂಗ್ ಅಂದ್ರೆ ಎಷ್ಟೋ ಮಕ್ಕಳು ಅಪ್ಪ ಅಮ್ಮ ಬಂದು ಬೈತಾರೆ ಅಂತ ಹೆದರ್ಕೋತಾರೆ. ಆದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಬೈಯೋಕ್ಕೋಸ್ಕರನೂ ಬರ್ಲಿಲ್ವಲ್ಲ ಅಂತ ನೋವು ನನಗೆ. ಅಪ್ಪ ಅಮ್ಮ ಇಲ್ದಿರೋ ಅನಾಥೆ ಸರ್ ನಾನು. ಪೇರೆಂಟ್ಸೇ ಇಲ್ದೇ ಇರೋ ನಾನು ಪೇರೆಂಟ್ಸ್ ಮೀಟಿಂಗ್ಗೆ ಯಾರನ್ನ ಅಂತ ಕರ್ಕೊಂಡ್ ಬರ್ಲಿ ಹೇಳಿ ಸರ್? ಯಾರನ್ನ ಕರ್ಕೊಂಡ್ ಬರ್ಲಿ? ನನಗೆ ಯಾರಿದ್ದಾರೆ? ನಾನಿದ್ದೀನಿ. ಸರ್, ನೀವು ಪೇರೆಂಟ್ಸ್ ಮೀಟಿಂಗ್ಗೆ ಗಂಡ ಬರಬಾರ್ದು ಅಂತ ಹೊಸದಾಗಿ ರೂಲ್ಸ್ ಏನಾದರೂ ಆಗಿದೆಯಾ ಅಥವಾ ಹೊಸದಾಗಿ ರೀಲ್ಸ್ ಏನಾದ್ರು ಮಾಡಿದ್ರಾ? ಹಾಗೇನಿಲ್ಲ ಸರ್, ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಇನ್ಫ್ಯಾಕ್ಟ್ ಹೆಂಡತಿನ ಕಾಲೇಜ್ಗೆ ಓದಕ್ಕೆ ಕಳಿಸಿ ಪೇರೆಂಟ್ಸ್ ಮೀಟಿಂಗ್ ಅಂತ ಬಂದಿರೋ ಗಂಡನ್ನ ನನ್ನ ಸರ್ವಿಸ್ ನಾನು ಯಾವತ್ತೂ ನೋಡ್ಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. ನನ್ನ ಹೆಂಡತಿನ ನಾನು ಓದಿಸ್ತೀನಿ ಅಂತ ಒಪ್ಕೊಂಡ್ಮೇಲೆ ಅವಳು ಸಂಪೂರ್ಣ ಜವಾಬ್ದಾರಿ ನಂದು. ಅವಳು ತಲೆಗೆ ಹಾಕೋ ಪಿನ್ನಿಂದ ಹಿಡಿದು ಕೈಯಲ್ಲಿ ಹಿಡಿಯೋ ಪೆನ್ ತನಕ ಅವಳು ಇಡೋ ಪ್ರತಿ ಹೆಜ್ಜೆಲೂ ನಾನು ಜೊತೆಗಿರ್ತೀನಿ ಸರ್. ಸರ್, ಹೇಳಿ. ನಮ್ಮ ಕಾಲೇಜಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅನ್ನೋದನ್ನ ಈಗ ಶುರು ಮಾಡಿದ್ವಿ. ಅದರಲ್ಲೂ ಒಂದು ಸೆಕ್ಷನ್ಗೆ ಅಂತ ಶುರು ಮಾಡಿದ್ದು. ಇರೋ 60 ಹುಡುಗರಲ್ಲಿ 59 ಸ್ಟೂಡೆಂಟ್ಸ್ ಮೇಲೆ ನಮ್ ಕಂಪ್ಲೇಂಟ್ಸ್ ಇತ್ತು ಸರ್. ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲದೆ ಕ್ಲೀನ್ ಆಗಿರೋದು ಒಬ್ಳೆ ಒಬ್ಳು, ಅದು ನಮ್ಮ ಸ್ಪಂದನ. ನನಗೆ ಗೊತ್ತು ಸರ್, ಬರೀ ಓದಕ್ಕೆ ಅಂತಾನೆ ಹುಟ್ಟಿರೋ ಕೆಲವು ವ್ಯಕ್ತಿಗಳಲ್ಲಿ ಸ್ಪಂದನನೂ ಒಬ್ಳು. ಇನ್ನು ಮುಂದೆ
ಈ ರೀತಿ ಯಾವ್ದಾದ್ರು ಮೀಟಿಂಗ್ ಏನಾದ್ರು ಇದ್ರೆ ನೇರವಾಗಿ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಸ್ಪಂದನಂಗೆ ಪಾರ್ಟ್ನರು ನಾನೇ, ಪೇರೆಂಟು ನಾನು. ಥ್ಯಾಂಕ್ ಯು ಪ್ರಿನ್ಸಿಪಲ್ ಸರ್, ನಾನು ಹೊರಡ್ತೀನಿ. ನೀನೆಲ್ಲಿಗಮ್ಮ ಬರ್ತಾ ಇದೆಯಾ? ನೀವ್ ಎಲ್ಲಿಗೆ ಹೋಗ್ತಿದ್ದೀರೋ ಅಲ್ಲಿಗೆ. ನಾನೇನು ಸಿನಿಮಾಗೆ ಹೋಗ್ತಾ ಇದ್ದೀನಿ, ಸ್ಟೇಷನ್ಗೆ ಹೋಗ್ತಿದ್ದೀನಮ್ಮ. ಸಿನಿಮಾಗೆ ಕರೀರಿ, ನನಗೆ ಬರಲ್ಲ ಅಂತೀನಾ? ಅಂಥ ದೊಡ್ಡ ಸಾಹಸಕ್ಕೆ ನಾನು ಕೈ ಹಾಕೋನಲ್ಲ. ನೀನು ಕ್ಲಾಸ್ಗೆ ಹೋಗು, ಸ್ಟೇಷನ್ಗೆ ಹೋಗ್ತೀನಿ. ಈಗೇನಾಯ್ತಮ್ಮ? ವಿಕ್ರಾಂತ್ ಸರ್, ಥ್ಯಾಂಕ್ ಯು. ಓ, ಪೇರೆಂಟ್ಸ್ ಮೀಟಿಂಗ್ ಅಂತ ಬಂದು ನಿಮ್ಮ ಬಗ್ಗೆ ಏನು ಕಂಪ್ಲೇಂಟ್ ಹೇಳಿಲ್ಲ ಅಂತನಾ? ತರಲೆ ಮಾಡಿದ್ರೆ ಒಂದು 4 ಬಾರಿಸಿ ಅಂತ ಹೇಳಿಲ್ಲ ಅಂತನಾ? ಅದು ಅಲ್ವಾ? ಓ, ಮನೇಲಿ ಓದೋದಿಲ್ಲ, ಬರೀ ಮೊಬೈಲ್ ಇಟ್ಕೊಂಡು ಆಟಾಡ್ತಿರ್ತಾಳೆ ಅಂತ ಚಾಡಿ ಹೇಳಲಿಲ್ಲ ಅಂತನಾ? ಥ್ಯಾಂಕ್ ಯು ವಿಕ್ರಾಂತ್ ಸರ್. ಇವತ್ತು ಪೇರೆಂಟ್ಸ್ ಮೀಟಿಂಗಿಗೆ ಬಂದು ನಮ್ಮ ಅಪ್ಪ ಅಮ್ಮನ ಸ್ಥಾನನ ತುಂಬಿದ್ದಕ್ಕೆ. ಸ್ಪಂದನ ಇದ್ರಲ್ಲಿ ಥ್ಯಾಂಕ್ಸ್ ಹೇಳೋದೇನಿದೆ? ನಿನಗೆ ಅಪ್ಪನೂ ನಾನೇ, ಅಮ್ಮನೂ ನಾನೇ, ನಿನ್ನ ಫ್ರೆಂಡು ನಾನೇ, ನಿನ್ನ ಗಂಡು ನಾನೇ. ಡೋಂಟ್ ವರಿ. Sorry, it's okay. Sir! Coming. ಈ ವಾಯ್ಸ್ ಎಲ್ಲೋ ಕೇಳ್ದ ಹಾಗಿದೆಯಲ್ಲ, ಈ ವ್ಯಕ್ತಿನೆಲ್ಲ ನೋಡ್ದ ಹಾಗಿದೆಯಲ್ಲ. ಹಲೋ, ಅರೆ ಪೂಜಾ ಮೆಸೇಜು. ಹಾಯ್ ಸ್ಪಂದನ, ನೀನು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋ ಬದಲು ಮೇನಲ್ಲಿ ಮದರ್ಸ್ ಡೇ, ಜೂನಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೋದು ಕಣೆ. ಲಕ್ಕಿ ಗರ್ಲ್. ಇವಳು ಯಾಕೆ ಹೀಗೆ ಮೆಸೇಜ್ ಮಾಡಿದಾಳೆ? ಇವಳಜ್ಜಿ ಯಾಕೆ ಪೂಜಾ ಹೀಗಂತಿದ್ಯಾ? ನಾನು ಯಾಕೆ ನನ್ನ ಗಂಡನ ಜೊತೆ ಫಾದರ್ಸ್ ಡೇ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು? ನಿನ್ನ ಗಂಡನೇ ಪೇರೆಂಟ್ಸ್ ಮೀಟಿಂಗಿಗೆ ಬಂದಿದ್ದಾರೆ ಅಂದರೆ ಅವ್ರು ನಿನಗೆ ಪೇರೆಂಟ್ಸೇ ಅಲ್ವಾ? ಅದಕ್ಕೆ ಕೇಳಿದೆ. ಸ್ಪಂದನಂಗೆ ಪಾರ್ಟ್ನರು ನಾನೇ, ಪೇರೆಂಟು ನಾನು.